ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಎಂ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗ ಎರಡು ಪೀಠಗಳು, ಅದು ಪಂಚಮಸಾಲಿ ಎರಡು ಪೀಠಗಳು ಇವತ್ತು ಒಂದು ಕಡೆಗೆ ಯಾವುದೋ ಹೆಣ್ಣುಮಗಳಿಂದ ಆರೋಪ, ಇನ್ನೊಂದು ಕಡೆಗೆ ಹಣದ ಅವ್ಯವಹಾರದ ಆರೋಪ. ಇವುಗಳಿಂದಾಗಿ ಪಾಪ ನಮ್ಮ ಪಂಚಮಸಾಲಿ ಜನ ರೈತರು ಒಂದು ವಿಶ್ವಾಸಕ್ಕೆ ಬಂದ ಎರಡು ಪೀಠಗಳು ಇವತ್ತು ಅವಿಶ್ವಾಸಕ್ಕೆ ಕಾರಣ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು? ನೀವು ನೋಡಿರ್ಬೋದು, ಇವತ್ತು ನಿನ್ನೆ ಹಿಂದೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಅವ್ರ ಚರ್ಚೆ ಅವುಗಳಿಂದ ಬೆನ್ಮಗಳು ಮೊದಲು ಬರ್ತಾಳೆ, ಆರೋಪ ಮಾಡ್ತಾಳೆ, ವಿಶೇಷವಾಗಿ ನಮ್ಮ ಕೂಡಲ ಸಂಘ ಪೀಠದ ಮೇಲೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಯವ್ರ ಮೇಲೆ ಆರೋಪ ಮಾಡ್ತಾಳೆ, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರು ಅನ್ನುವಂಥ ಮಾತನ್ನು, ಜೊತೆಗೆ ನನ್ನನ್ನು ತೊಂದರೆ ಕೊಟ್ಟರು ಅಂತ ಮೊದಲು ಆರೋಪ ಮಾಡ್ತಾರೆ. ಅವ್ರು ಯಾರು ಹೆಣ್ಮಗಳು, ಅವ್ರ ಹೆಸರು ಬೇಕಾಗಿರಲಿಲ್ಲ. ನಂತರದಲ್ಲಿ ಮತ್ತೊಂದು ಬೇರೆ ಲೆಟ್ರ್ ಬರೆದು ಕೊಡ್ತಾಳೆ, ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟ ಮೇಲೆ ಹೇಳ್ತಾಳೆ, ಸ್ವಾಮೀಜಿ ತನ್ನ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ಎಸಗಿಲ್ಲ, ನನ್ನ ಮತ್ತು ಸ್ವಾಮೀಜಿ ವಿರುದ್ಧ ದುಷ್ಟಗುರುಗಳು ಅಪಪ್ರಚಾರ ಮಾಡಿವೆ. ಅದನ್ನು ಹಿಂಗೆ ಯಾಕಂದ್ಲು ಅದೇನೂ ಇಲ್ಲ ಬಿಡ್ರಿ, ಇತಿಹಾಸಕ್ಕೆ ಬಿಡೋರು ಅದನ್ನು. ಅವರಿಬ್ಬರ ಮಧ್ಯದಲ್ಲಿ ಏನು ನಡೆದದ ಅದು ಯಾರಿಗೂ ಗೊತ್ತಿಲ್ಲ. ಕಾಣದ ಕಣ್ಣು ಕೇಳದ ಕಿವಿ ಅಂತ ಹೇಳಬೇಕಾಗ್ತದಲ್ಲ. ಆದರೂ ಅದ್ರ ಬಗ್ಗೆ ಚರ್ಚೆ ಜೋರ್ದಾರ್ ನಡೀತಾ ಇದೆ. ಅಲ್ಲೂ ಸಹ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದರೆ ಅಲ್ಲಿಯ ಪಂಚಮಸಾಲಿಯಲ್ಲಿ ರಾಜಕಾರಣಿಗಳು ತಮ್ಮ ಬೇಕಾದಂಗೆ ಆಟ ಆಡ್ತಾ ಇದ್ದಾರೆ ಅನ್ನೋ ಸಂಶಯ ಬರ್ತದೆ. ಅದೇ ಕೆಳಗೆ ನಮ್ಮ ಹರಿಹರ ಪೀಠದ್ದು ವಚನಾನಂದ ಶ್ರೀಗಳ ಮೇಲೂ ಅವ್ರು ಪದಚ್ಯುತಿ ನೀಡುಗೊಳಿಸಿಬಿಟ್ರು. 15 ಜನ ಟ್ರಸ್ಟಿಗಳಲ್ಲಿ 13 ಜನ ಸಹಿ ಹಾಕಿ ಅವ್ರು ಬೇಡಪ್ಪ ನಮಗೆ ದುಡ್ಡಿನ ಲೆಕ್ಕಪತ್ರ ಕೊಡೋಕ್ಕೆ ತಯಾರಿಲ್ಲ, ಇವ್ರು ಚೈನಕ್ಕೆ ಹೋಗಿದ್ದಾರೆ, ಆರಾಮ್ ಚೈನಿ ಹೊಡಿತಾರೆ, ವಿದೇಶ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಏನು ತಮಗೆ ಬಾಯಿಗೆ ಏನು ಬರ್ತದೆ ಮಾತಾಡಿದ್ರು. ಅಲ್ಲಿ ಎಲ್ಲ ದೃಶ್ಯಾವಳಿಗಳು ನೋಡಿದ್ರಂತೂ ಏನಿದು ಮಠಗಳು ಯಾವ ಕಾರಣಕ್ಕಾಗಿ ಹುಡ್ತಾ ಇದ್ದಾವೆ, ಅಲ್ಲಿ ನಡೆಯುವಂಥದ್ದು ಏನಂತ. ಇತ್ತೀಚೆಗೆ ಭಾಳಷ್ಟು ಕಡೆ ಈ ಸ್ವಾಮೀಜಿಗಳ ಇಂಥ ಅನೇಕ ಘಟನೆಗಳು ನಡೆದು ನೋಡಿದಾಗ ಇದೆಲ್ಲ ಬೇಕಾ ನಮಗೆ ಅನ್ನುವಂಥದ್ದು ಒಂದು. ಯಾಕಂದ್ರೆ ಆ ಎರಡೂ ಪೀಠಗಳ ಮೇಲೆ ಒಂದು ಪೀಠದಂತೆ ಈ ಹಿಂದೆ ನಿಮಗೆ ಗೊತ್ತದ ಜಯಮೃತ್ಯುಂಜಯ ಸ್ವಾಮಿಗಳು ಕೂಡಲ ಸಂಗಮ, ಇದನ್ನು ವಿಶೇಷವಾಗಿ BJP ಪರ ಅನ್ನುವಂಥ ಜನ, ಇದರಲ್ಲೂ BJP ಇರೋದಿಲ್ಲ ಅಂತಲ್ಲ, ಅದ್ರ ನಾಯಕರು ತಮಗೆ ಹೆಂಗೆ ಬೇಕಂಗೆ ಉಪಯೋಗ ಮಾಡಿಕೊಂಡ್ರು, ದುರುಪಯೋಗ ಮಾಡಿಕೊಂಡ್ರು, ಸದುಪಯೋಗ ಮಾಡಿಕೊಂಡ್ರು. ಅದರಲ್ಲೂ ಆ ಪೀಠದ ಸಲುವಾಗಿ ಏನೋ ಸ್ಥಾಪನೆ ಮಾಡಿದ್ರು, ಕೂಡಲ ಸಂಘದ ಸ್ಥಾಪನೆ, ಅಲ್ಲೂ ಹಣದ ವ್ಯವಹಾರದ ಏನೋ ತಿಕ್ಕಾಡು ಬಂತು, ಮತ್ತೇನು ಬಂತು. ವಿಜಯಾನಂದ ಕಾಶ್ಯಪ್ನವ್ರು ಒಂದು ಮಾತಾಡಿದ್ರೆ, ನಮ್ಮ ಯತ್ನಾಳ್ ಇನ್ನೊಂದು ಮಾತಾಡಿದರು. ಅವರಿಬ್ಬರ ರಾಜಕೀಯ ತಿಕ್ಕಾಟ ತಿಮರ ಇಲ್ಲೇ ಎದ್ದು ನಾವು ಕಾಣ್ತದ. ಅದರಲ್ಲೇ ನಿಜವಾಗಿಯೂ ನಮ್ಮ ಸ್ವಾಮೀಜಿಯವ್ರು ಬಲಿಪಶು ಆದ್ರೆ, ಆ ಸ್ವಾಮೀಜಿಯವ್ರಿಗಿಂತಲೂ ಅಲ್ಲಿ ಪಾಪ ನಮ್ಮ ಪಂಚಮಸಾಲಿ ಜನ ಮೋಸ ಹೋದ್ರೆ ಯಾರನ್ನು ನಂಬಬೇಕು? ಅವರು ಕಾವಿದಾರಿಗಳಪ್ಪ, ಇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ನಮಗೆ ರಿಸರ್ವೇಷನ್ ಹೆಸರು ಕೊಡ್ತಾರೆ, ಅದರ ಮುಂದಾಳತ್ವ ವಹಿಸ್ಕೊಳ್ತಾರೆ ಅಂತ ನಂಬಿಕೆ ಅವ್ರ ಮೇಲೂ ಮತ್ತು ವಚನಾನಂದ ಮೇಲೂ. ವಚನಾನಂದ ಸ್ವಾಮಿಗಳನ್ನು ನಮ್ಮ ಏನಪ್ಪ ಅಂತಂದ್ರೆ ನಿರಾಣಿ ಬ್ರದರ್ಸ್ ಆ ಪೀಠವನ್ನು ಸ್ಥಾಪಿಸಿದ್ರು, ಮತ್ತೇನು ಮಾಡಿದ್ರು, ಜನರ ದುಡ್ಡು ಕುಡಿದ್ರು. ಅವರ ರಾಜಕೀಯ ತಿಕ್ಕಾಟಕ್ಕೆ ಈ ಮಠಗಳನ್ನು ಸ್ಥಾಪಿಸಿ ಅಲ್ಲೂ ಸದ್ಗಂಧ ಹಾಕಿ ಮತ್ತು ಇನ್ನೊಂದು 2-3 ಏನೋ ಮಾಡಿದ್ರು ಅಲ್ಲಲ್ಲೇ. ಇದು ಯಾಕೆ ಹಿಂಗೆ ಆಗ್ಲಿಕ್ಕತ್ತದಪ್ಪ ಅಂತಂದ್ರೆ ನಾವು ಇವತ್ತು ನಿಂತು ವಿಚಾರ ಮಾಡಬೇಕಾಗ್ಯದ. ಈ ಜಾತಿಗಳ ನೆಲಗಟ್ಟಿನೆಲ್ಲ ಮಠಗಳನ್ನ ಹುಟ್ಟಾಗಿದ್ದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಕೊಡಿಸೋಲಾಗಿ ಬರಬೇಕಪ್ಪ ಅನ್ನುವಂಥದ್ದು. ಮಠಗಳು ಹುಟ್ಟಿದ ತಕ್ಷಣ ಹಣದ ವ್ಯವಹಾರ ಬರ್ಲಿಕ್ಕೆ ಹತ್ತದ್ರಿ. ಹಣದ ವ್ಯವಹಾರ ಬಂದ ತಕ್ಷಣ ಶುರುವಾಯಿತು, ಒಂದು ಹೋಗಿ ಮತ್ತೊಂದು. ಮತ್ತು ಸರಳವಾಗಿ ಸ್ವಾಮೀಜಿಗಳ ಮೇಲೆ ಆರೋಪ ಮಾಡುವಂಥದ್ದು ಏನಪ್ಪ ಅಂದರೆ, ಯಾವುದೋ ಏನೋ ಸುಮ್ಮನೆ ಮಾತಾಡಿ ಹೋಲಿಸಿದ ಏನೋದಪ್ಪ ಧಾರ್ಮಿಕ ಕಾಲ ಅಂತ ಆರೋಪ ಮಾಡ್ತಾ ಇರ್ತಾರೆ ನಮ್ಮಂಥವ್ರು. ಅದು ಪ್ರೂವ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದು ಖರೆ ಇರ್ತದೋ ಸುಳ್ಳು ಇರ್ತದೋ ಗೊತ್ತಾಗೋದಿಲ್ಲ. ಆದರೆ ಮಾತಾಡುವ ನಾಲಿಗೆಗಳು ಏನೇನೋ ಹಬ್ಬಿಸ್ತಾ ಹೋಗಿಬಿಡ್ತಾವೆ. ಹೀಗಾಗಿ ಸಮಾಜದಲ್ಲೇ ಒಂದು ಜಾಗೃತಿ ಮೂಡಿಸುವಂಥದ್ದು, ಒಳ್ಳೆತನ ಮಾಡುವಂಥದ್ದು, ಒಳ್ಳೆಯ ಹೋರಾಟ ಮಾಡುವಂಥ ಮನೋವೃತ್ತಿನ ಬೆಳೆಸಲಾರದು ಹೋಗುವಂಥ ಪ್ರಸಂಗಗಳು ನಿರ್ಮಾಣ ಆಗಲಿರ್ತದೆ. ಯಾವ ಮಠಗಳು ಒಂದು ಕಾಲಕ್ಕೆ ಶಿಕ್ಷಣ ಕೊಟ್ಟ ಇಡೀ ಕರ್ನಾಟಕವನ್ನು ಜಾಗೃತಿಗೊಳಿಸಿದಾವು, ಅಂಥ ಮಠದ ಪರಂಪರೆಯಲ್ಲಿ ಇವರು ಬರ್ತಾ ಇದ್ದಾರೆ. ಇವರು ಅಂಥ ಕೆಲಸಗಳನ್ನು ಮಾಡಿ ಇದರಲ್ಲಿ ಎಲ್ಲ ಮಠಗಳು ಇದೇ ಮಾಡ್ತಾ ಇದ್ದಾವಂತಲ್ಲ, ಒಳ್ಳೆಯ ಕೆಲಸಗಳು ಮಾಡ್ತಾ ನಡೆದಂಥ ಅನೇಕ ಮಠಗಳಿದ್ದಾವೆ. ಆದರೆ ಇಂಥ ಮಠಗಳು ಕೆಲವೊಂದಿಷ್ಟು ಏನೋ ಆದಾಗ ಸಹಜವಾಗಿ ಎಲ್ಲರಿಗೂ ಏನಾಗ್ತದಪ್ಪ ಅಂದ್ರೆ ಒಂದು ನಮೂನಿ ಈ ರೇಜಿಗೆ ಬಂದಂಗೆ ಅನ್ನಿಸ್ತದೆ. ಮಠಾಧೀಶರು ಹಣಕ್ಕಾಗಿಯೋ ಮತ್ತದಕ್ಕಾಗಿಯೋ ಇದೆಲ್ಲ ಮಾಡ್ತಾರೆ ಇವರು ಅಂತೇಳಿ. ಯಾಕಂದ್ರೆ ವಚನ ಸರಿಗಳು ಅದನ್ನು ಎಷ್ಟು ಬಂತು ದುಡ್ಡು ಎಲ್ಲಿ ಹೋಯ್ತು ಏನು ಕ್ಲಿಯರಾಗಿ ಹೇಳಿಬಿಟ್ಟಿದ್ರೆ ಮುಗಿದು ಬಿಡ್ತಾರೆ, ತಿಳಿಸಿಬಿಟ್ಟಿದ್ರೆ
ಅವ್ರು ಏನು ಕೇಳ್ತಾರೆ ಲೆಕ್ಕಪತ್ರ ಕೇಳ್ತದೆ, ಎಲ್ಲಿ ಬಂತು ಎಲ್ಲಿದು ಹೋಯ್ತು ಅದೆಲ್ಲ ಏನೋ ಎಂತೂ ಅವ್ರಿಗೆ ಬಿಟ್ಟಂಥ ವಿಷಯ. ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಗೊತ್ತಿಲ್ಲದ ವಿಷಯ ಏನಿಲ್ಲ. ಬಟ್ ಅಲ್ಲಿ ವಾದ ತೆಗೆದು ಹಾಕಿದ ಕಾರಣ ಏನಪ್ಪ ಅಂದ್ರೆ ದುಡ್ಡು. ಇನ್ನು ಇಲ್ಲೇ ನಮ್ಮ ಪಂಚಮಸಾಲಿ ಪೇಟೆನೊಂದು ಈ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸಿದಂಥ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ಬಗ್ಗೆ ಅವ್ರ ಬಗ್ಗೆಯೂ ಸಾಕಷ್ಟು ಪಾಪ ಮುಂಚೂಣಿ ನಿಂತುಕೊಂಡು ಪಂಚಮಸಾಲಿ ಅವರಿಗೆ 2 years ಅಗ್ರಿ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿದರು. ಅದನ್ನು ಅವರು ಹೋರಾಟಗಳು ತಮಗೆ ಬೇಕಾದಾಗ ಉಪಯೋಗ ಮಾಡ್ಕೊಳ್ಳಿ ರಾಜಕಾರಣಿಗಳು ಬೆಳೆಯಿದ್ರು. ಲಾಭ ಆಗಿದವರು ಟೀಕಾ ಮಾಡಲಿಕ್ಕೆ ಶುರು ಮಾಡಿದರು, ಲಾಭ ಆದವರು ಹೊಗಳಕ್ಕೆ ಶುರು ಮಾಡಿದರು. ಇವೆರಡೂ ಆಗಬಾರ್ದು, ಎರಡೂ ತಪ್ಪನವು. ಯಾಕಂದ್ರೆ ಸ್ವಾಮಿಗಳ ಕೆಲಸ ಏನಪ್ಪ, ಮಠದಲ್ಲೇ ಮಠ ತಮ್ಮ ದೇವರು ನಂಬಿಕೆ ಅವ್ನು ಬೆಳೆಸ್ಕೊಂಡು ಹೋಗುವಂಥದ್ದು, ಭಕ್ತಾದಿಗಳಿಗೆ ಬದುಕುವ ಶಕ್ತಿಯನ್ನು ಕೊಡುವಂಥದ್ದು. ಶಕ್ತಿ ಅಂತಂದ್ರೆ ಧೈರ್ಯವನ್ನು ಕೊಡುವಂಥದ್ದು. ಹೆಂಗೆ ಎಷ್ಟೋ ಮಠಗಳು ದಾಸೋಹ ಮಾಡ್ತಾರೆ, ಮತ್ತು ಒಂದು ಹೇಳಿ ಕೊಡ್ಬೋದು, 2 ಹೇಳಿ ಕೊಡ್ಬೋದು, ಊಟ ದಿನನಿತ್ಯ ಯಾರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಇವತ್ತಿನ ವ್ಯವಸ್ಥೆಗಳು. ಆದರೂ ಮಾಡ್ತಾ ಇದ್ದಾವೆ. ಅಂಥ ಒಂದು ಕೆಲಸಗಳು ಮಾಡ್ತಾ ಸಮಾಜಕ್ಕೆ ಒಂದು ನೈತಿಕತೆಯನ್ನು ಬೋಧಿಸ್ತಾ, ಅದೇ ಕಾಲಕ್ಕೆ ಅಲ್ಲಿ ಉದ್ಯೋಗ ಪ್ರತಿಯೊಂದು ಮಟ್ಟದ ಹಿಂದೂ ಅನೇಕ ಹಳ್ಳಿಗಳು ಬರ್ತಿರ್ತಾವೆ. ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ವಿಚಾರ ಮಾಡುವಂಥ ಜನಕ್ಕೆ ಬೇಕಾಯ್ತು ಹೊಟ್ಟೆಗೆ ಹಿಟ್ಟು, ಜುಟ್ಟಿಗೆ ಮಲ್ಲಿಗೆ ಹೂವು ಅಲ್ಲ. ಕೆಲವೇ ಕೆಲವು ಜನ ಇರ್ತಾರೆ ಜುಟ್ಟಿಗೆ ಮಲ್ಲಿಗೆ ಹೂ ತೊಗೊಳ್ಳೋಂಥವ್ರು. ಅದು ಮಲ್ಲಿಗೆ ಹೂ ಕೊಳ್ಳೋದು ಶಕ್ತಿ ಪಾಪ ಎಷ್ಟು ಜನ ಹೆಣ್ಮಕ್ಳಲ್ಲೆಲ್ಲ ಗಂಡಸರಲ್ಲೂ ಇಲ್ಲ ಕೊಡಿಸ್ಕೊಡ್ಬೇಕು ನಮ್ಮ ಹೆಂಡ್ರಿಗೆ ಅನ್ನುವಂಥ ಪರಿಸ್ಥಿತಿ ಇವತ್ತದ. ಭಾಳ ಕಷ್ಟದ. ಅಂಥದ್ರಲ್ಲಿ ಮಠಗಳಿಗೆ ದಾನ ಮಾಡೋದು ಯಾಕಪ್ಪ ಅಂದ್ರೆ ತಮ್ಮ ಸಮುದಾಯ ಜನಕ್ಕೆ ಒಳ್ಳೆಯದಾಗಲಿ, ತಮ್ಮ ಸಮುದಾಯದ ಮಕ್ಕಳು ಕಲೀಲಿ, ಮಾಡಲಿ, ಜಾಣರಾಗಲಿ. ಇಲ್ಲಿ ನಿರಂತರ ಹೋರಾಟ ಐತಿ, ಏನೋ ಮಾಡುವಂಥ ಒಂದು ಪ್ರಯತ್ನ. ಯಾಕೆಂದರೆ ಎಲ್ಲರಿಗೂ ಮತ್ತು ಇನ್ನೊಂದು ಜಾತಿಯಿಂದ ಒಳ್ಳೇದು ಐತಿ, ಆದರೆ ಕೆಟ್ಟದ್ದು ಹೆಚ್ಚಾಗಿದೆ. ಆ ಮತ್ತು ಬೇರೆ ಆ ಕಡೆಗೆ ಅಟ್ಲೀಸ್ಟ್ ತಮ್ಮ ಮಕ್ಕಳಿಗೆ ಮಠಗಳಲ್ಲೇ ಶಾಲೆ ಕಟ್ಟಿಸೋ ಅಥವಾ ವಸತಿ ವಲಯ ಕಟ್ಟಿಸೋ ಅಥವಾ ದಾಸೋಹ ಕೊಟ್ಟು ಬದುಕಿಸಲಿ ಅನ್ನುವಂಥದ್ದು. ಮತ್ತು ಇನ್ನೊಂದು ಇಲ್ಲಿ 2 ಕಡೆ 2 ಮಠದಲ್ಲಿ ಸೇರಿದ್ದೇನಪ್ಪ ಅಂತಂದ್ರೆ ವೀರಶೈವ ಲಿಂಗಾಯಿತರು ಈ ತಿಕ್ಕಾಡು ಜೋರು ಅದು. ಯಾಕಪ್ಪ ಅಂತಂದ್ರೆ ಬಸವಣ್ಣನ ಒಪ್ಪವರು ಬಸವಣ್ಣನ ಒಪ್ಪದವರು 2 ಇದ್ದಾರೆ ಅಲ್ಲಿ. ಕನ್ಫ್ಯೂಸ್. ಹೀಗಾಗಿ ಎಲ್ಲ ಕನ್ಫ್ಯೂಸ್ ಕೂಡ ಏನೇನೋ ಬಂದುಬಿಟ್ವೆ. ರೊಕ್ಕದ ಬರ್ತದೆ, ಹೆಣ್ಣಿಂದ ಬರ್ತದೆ. ಕಡೆಗೆ ಲಿಂಗಾಯತರವರು ನಾವು ವೀರಶೈವ ಇರ್ತಾರೆ, ಕಡೆಗೆ ಲಿಂಗಾಯತ ವೀರಶೈವ ಒಂದು ಅಂತೇಳಿ ಈಗೆಲ್ಲ ಆಗಿ ನೋಡ್ರಿ. ನಮ್ಮ ಯತ್ನಾಳರು ಹೇಳ್ತಾರೆ ಇಲ್ಲ ವೀರಶೈವ ಲಿಂಗಾಯತ ಒಂದು ಅದು ಹಿಂದೂ ಧರ್ಮದ ಭಾಗ ಅಂತ ಅವ್ರು ಬಾಯಿಗೆ ಬಂದಾಗ ಎಲ್ಲರೂ ಜಾಡಿಸ್ತಾ ಇರ್ತಾರೆ ರೀ. ಅವ್ರು ನಿಜವಾಗಿಯೂ ರಾಜಕಾರಣ ಅಥವಾ ಬೈಗಳ ಮನುಷ್ಯರು ಅನ್ನೋದೊಂದು ತಿಳಿದಿಲ್ಲ. ನಿಜಗುಣಾನಂದ ಸ್ವಾಮಿಗಳ ಬಗ್ಗೆ ಅಷ್ಟು ಸಣ್ಣ ಮಾತುಗಳನ್ನು ಮಾತಾಡ್ತಾರೆ. ನಿಜಗುಣಾನಂದ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ, ಬಸವಣ್ಣವ್ರ ಬಗ್ಗೆ ಅವ್ರು ತಿಳ್ಕೊಂಡಿದ್ದನ್ನು ಹೇಳ್ತಾ ಇದ್ದಾರೆ. ಹೌದು, ಬಸವಣ್ಣ ಹೇಳಿದ್ದಾರೆ ದೇವೇ ದೇವಗುಲ ಅಂದಾಗ ಇಲ್ಲಿ ಮೇಲೆ ನಮ್ಮ ಲಿಂಗನ ಇದು ದೇವಾಲಯ ಅನ್ನುವಂಥ ಮಾತನ್ನು ಹೇಳಿದರೆ ಇದು ತಪ್ಪೇನದ ಅದರಲ್ಲೇ. ಅದನ್ನು ಒಪ್ಪಿಕೊಳ್ಳೋದು ಆಗಬೇಕಾಗ್ಯದಲ್ಲ, ಇವರು ಒಪ್ಪಿಕೊಳ್ಳೋದಿಲ್ಲ. ಹೆಂಗೆ ಒಂದು ಶುರು ಹಾಗೆ ಜಗಳ ಶುರು. ಆ ಜಗಳ ಎಲ್ಲೋ ಬಂದು ಹತ್ತದ. ಕಡೆಗೆ ನೀವು ರೊಕ್ಕ ತಿಂದ್ರಿ, ನಾವು ರೊಕ್ಕ ತಿಂತೀವಿ. ಅದರಲ್ಲೂ ನಮ್ಮ ಕನೇರಿ ಶ್ರೀಗಳು ಅದೊಂದು ಅವ್ರದ್ದೊಂದು ಬೇರೆ. ವೀರಶೈವ ಲಿಂಗಾಯತರು ಯಾರಪ್ಪ ಅಂದ್ರೆ ಹಿಂದೂಗಳವರು. ಹೌದು, ಒಪ್ಪನ್ನು ಪಡೆದು ಹಿಂದೂ ಇರಲಿ. ಅದಕ್ಕಾಗಿ ಲಿಂಗಾಯತರು ತಮ್ಮ ಅಸ್ತಿತ್ವ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಯಾವ ರೀತಿ ಟೀಕೆ ಮಾಡ್ತಾರೆ ರೀ, ಯಾವ್ಯಾವ ಭಾಷೆ ಬಳಸ್ತಾರೆ ಅದನ್ನು. ಇವರೆಲ್ಲ ಕುಡ್ಕೊಂಡು ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಇಂಥ ಎಲ್ಲ ಘರ್ಷಣೆಗಳಾಗ್ತಾ ಇದ್ದಾವೆ. ಆ ಘರ್ಷಣೆಗಳ ಪರಿಹಾರ ಏನಪ್ಪ ಅಂದ್ರೆ ಇನ್ನು ನಮ್ಮ ಪಂಚಮಸಾಲಿ ಲಿಂಗಾಯತರು ವೀರಶೈವ ಲಿಂಗಾಯತರು ಎಲ್ಲರೂ ಒಂದೇ ಅನ್ನುವಂಥದ್ದು ತೊಗೊಳ್ಳೋಣ. ಅದ್ರೊಳಗೆ ಬಸವಣ್ಣನ ಅರ್ಥ ಮಾಡ್ಕೊಳ್ಳೋಣ. ಯಾರು ಲಿಂಗಾಯತ ಅಂತಾರೆ ಆಗಲಿ ಬಿಡ್ರಿ, ಅವರು ಇರ್ತಾರೆ, ಅವರು ನಮ್ಮವ್ರನ್ನ. ವೀರಶೈವ ಯಾರು ಇರ್ತಾರೆ ಅವ್ರು ನಮ್ಮವ್ರನ್ನ. ಅದಕ್ಕಾಗಿ ಹೋರಾಟ ಮಾಡೋಕ್ಕಿಂತಲೂ ರಿಸರ್ವೇಷನ್ಗಾಗಿ ಹೋರಾಟ ಮಾಡೋಕ್ಕಿಂತಲೂ ಎಲ್ಲರಿಗೂ ನಮ್ಗೆ ಮುಖ್ಯ ಬೇಕಾಗಿದ್ದೇನಪ್ಪ ನಮ್ಮ ಮಕ್ಕಳಿಗೆ ಶಿಕ್ಷಣ. ನಮ್ಮಲ್ಲಿ ಶ್ರೀಮಂತಿದ್ದಾರೆ ಹೆಂಗೆ ಕಲಿಸ್ತಾರೆ ಪಾಪ, ಆದರೆ ಬಡವರ ಸಂಖ್ಯೆ ಹೇಳ್ತದ. ಅಲ್ಲಿ ಮಠಗಳು ಬಡವನ ಮಕ್ಕಳಿಗೆ ಕಲಿಸುವಂಥದ್ದು, ಅವ್ರ ವಿದ್ಯಾಭ್ಯಾಸಕ್ಕಾಗಿ ಅವ್ರ ಪಾಪ ದಾನ ತೊಗೊಂಡು ಮಾಡ್ತಿರ್ತಾರೆ. ಅದು ಮಾಡ್ಕೊಂಡು ಹೋಗುವಂಥದ್ದು ಅತಿ ಸುಲಭ ಸರಳ ಒಂದು ವ್ಯವಸ್ಥೆ. ಅದು ಇದ್ದವರು ಇಲ್ಲದವರಿಗೆ ಹಂಚುವಂಥದ್ದು ಪ್ರೀತಿ ವಿಶ್ವಾಸದಿಂದ. ಅದು ದಾಸೋಹ. ನಾವು ಅರ್ಜಿತ ಇರ್ಬೋದು, ಯಾವುದೇ ರೀತಿ ಅರ್ಜಿತ ಇರಲಿ, ಆ ತಂದ ಮಠಕ್ಕೆ ಹಾಕಿ ಅಲ್ಲಿ ಮಕ್ಕಳಿಗೆ ಭವಿಷ್ಯಕ್ಕೆ ಮಕ್ಕಳು ನಾಳೆ ಭವಿಷ್ಯ ಆ ದಿಶೆಯಲ್ಲಿ ರೆಡಿ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಇವೆರಡು ಮಠಗಳನ್ನ ಇವತ್ತು ನೋಡಿದ್ರೆ ನಮಗೆ ಏನು ಅನಿಸ್ತದಪ್ಪ ಅಂತಂದ್ರೆ ಪಂಚಮಸಾಲಿ ಭಕ್ತರು ಪಾಪ ಯಾರ ಕೈಗೂ ಸಿಕ್ಕೊಂಡ್ರು. ಇವತ್ತು ನೋಡಿರಿ ಏನು ಜಗಳ ಏನು. ವಚನಾನಂದ ಸ್ವಾಮಿಗಳಂತಾರೆ ಶ್ವಾಸ ಯೋಗ ಪೀಠ ಧರಿಸುವ ಬಗ್ಗೆ ಪೀಠಾರೋಹಣದ ವೇಳೆ ಷರತ್ತು ವಿಧಿಸಿರಲಿಲ್ಲ. ಟ್ರಸ್ಟ್ನವರೇ ಒತ್ತಾಯಿಸಿ ನನ್ನನ್ನು ಪೀಠಕ್ಕೆ ಕರೆತಂದಿದ್ದರು. ಅವ್ರು ತಂದರು ಕರೆಯುತ್ತೆ, ನೀವು ಲೆಕ್ಕಪತ್ರ ಕೊಡಾಕ್ರಿ ಅಷ್ಟೇ ಕೇಳ್ತಾ ಇದ್ದಾರೆ ಅವರು. ಅದ್ಯಾಕೆ ಕೊಡೋದಿಲ್ಲ, ಅವ್ರ ಕೈ ಐತಿ ಇವ್ರ ಕೈ ಐತಿ, ಯಾರ ಕೈ ಆಗಿದ್ರು ಹೇಳಿಸೋದಿಗೆ ಇರುತ್ತೆ, ಇದು ಮಾಡ್ರಪ್ಪ ತೋರ್ಸ ಅಂತಾರೆ. ಅದೇ ಕಾಲಕ್ಕೆ ನಮ್ಮ JP ಪಾಟೀಲ್ ಹೇಳ್ತಾರೆ ಟ್ರಸ್ಟಿ
ಟ್ರಸ್ಟ್ನ ನಿರ್ಣಯವನ್ನು ಸ್ವಾಮೀಜಿ ಅವರಿಗೆ ತಿಳಿಸಿದ್ದೇವೆ. ಶ್ರೀಗಳೇ ಮಠದಿಂದ ಹೊರ ನಡೆದರೆ ಉತ್ತಮ. ನೋಡ್ರಿ, ಕರ್ಕೊಂಬರೋರು ನಡೆಯಲಿಲ್ಲ ಹೇಳೋರು ಹಿಂಗೂ ಆಗಬಾರ್ದು. ನಾವು ತೆಗಿಬೇಕು. ನಾವು ಎಲ್ಲಿ ಲಾಸ್ ಆಗಿದೆ ಅಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಮಾಡ್ಕೋಬೇಕು, ತಿಳಿಸಿ ಹೇಳ್ಬೇಕು. ಅಷ್ಟೇ ಕಿತ್ತು ಹಾಕೋದು ಪರಿಹಾರ ಆಗ್ತದೆ ನೋಡು. ಹಿಂಗೆ ಹೋಗುವಂಥದ್ದು. ಇನ್ನು ಆ ಹೆಣ್ಮಗಳೇನೋ ಪಡೆಗೆ ಒಪ್ಕೊಂಡಿದ್ದಾರೆ, ನಮ್ದು ಏನಿಲ್ಲ ರೀ ಅಂತೇಳಿ. ಅದು ಏನಪ್ಪ ಅಂತಂದ್ರೆ ಅದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ತಾರೆ ಅವರು. ಈ ನಮ್ಮ ಶ್ರೀಗಳು, ಅದರಲ್ಲೂ ಮುಖ್ಯವಾಗಿ ಬಸವ ಶ್ರೀಗಳು, ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಹಿತ ಇನ್ನಾದರೂ ಇಂಥವ್ರಿಗೆ ಅವಕಾಶ ನೀಡಿದಂಗೆ, ಅದರಲ್ಲೂ ಮುಖ್ಯವಾಗಿ ರಿಸರ್ವೇಷನ್ಗಿಂತಲೂ ಎಲ್ಲರಿಗೂ ಉದ್ಯೋಗ ಸಿಗೋದ್ರೆ ಗಾಂಧೀಜಿಯವರು ಹೇಳಿದಂಗೆ ಒಕ್ಕಲ್ತನದಲ್ಲಿ ಒಕ್ಕಲ್ತನಕ್ಕೆ ನೀರ ಪ್ರತಿಯೊಂದು ಹಳ್ಳಿಗಳಿಗೆ ಶಾಲೆ ಮತ್ತು ಗೋಡೌನ್ ಅಂತ ವಿಷಯಗಳನ್ನು ತೊಗೊಂಡು ಅವರು ಹೋರಾಟ ಶುರು ಮಾಡಿದರೆ ಒಳ್ಳೆಯದಾಗ್ಬೋದು. ಯಾಕಂದ್ರೆ ಆ ಮಠದ ಬಗ್ಗೆ ಅಪಾರವಾದ ನಂಬಿಕೆ ಪ್ರೀತಿ ಭಾಳ ಜನರಲ್ಲಿದೆ. ಯಾರೋ ರಾಜಕಾರಣಿಗಳು ಅವ್ರವ್ರು ತಿಕ್ಕಾಡಲಿ ಅವ್ರ ರಾಜಕೀಯ ಲಾಭ ಸಲುವಾಗಿ ಅವ್ರು ಕರೀತಾರೆ, ಅವ್ರು ಕರೀತಾರೆ. ಯಾರು ಕರೀದಿಲ್ಲ, ಸತ್ಯಾಗಿ ಉಳಿತಿರ್ತದೆ ಅಂತ ಹೇಳ್ತಾರೆ. ಮಠಾಧೀಶರಲ್ಲಿ ವಿನಂತಿ ಇಷ್ಟ, ನಿಮ್ಮದು ದಾಸೋಹ ಪದ್ಧತಿ ಜನರು ಉಳಿಸ್ರಿ, ಬೆಳೆಸ್ರಿ, ವಿದ್ಯೆ ಕೊಡ್ರಿ. ಶಿಕ್ಷಣ ಈ ದೇಶದ ಭವಿಷ್ಯ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. ಶಿಕ್ಷಣ ನ್ಯೂಸ್ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.